ನಮಸ್ಕಾರ. ರಾಹುಕೇತುಗಳ ಸಂಚಾರ ಮೇ 18ನೇ ತಾರೀಕು ಆಗಲಿದೆ. 2025ನೇ ಇಸ್ವಿಯ ವಿಶೇಷತೆ ಏನಪ್ಪಾ ಅಂದ್ರೆ, ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರುವಂತಹ ಗ್ರಹಗಳೆಲ್ಲ ಒಂದೇ ಸಲ ಹೆಚ್ಚು ಕಡಿಮೆ ಒಂದು ತಿಂಗಳ ಆಸುಪಾಸಲ್ಲಿ ಬದಲಾವಣೆ ಆಗ್ತಾ ಇದೆ. 2.5 ವರ್ಷಕ್ಕೊಮ್ಮೆ ಬದಲಾಗುವಂತಹ ಶನೇಶ್ಚರ ಗ್ರಹ ಮೊನ್ನೆ ಏಪ್ರಿಲ್ ಎಂಡ್ನಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಯಿತು. ವರ್ಷಕ್ಕೊಮ್ಮೆ ಬದಲಾಗತಕ್ಕಂತಹ ಗುರುಗ್ರಹ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿ ಗುರು ಸಂಚಾರ ಇದೆ. ಈಗ 1.5 ವರ್ಷ ಅಂದ್ರೆ 18 ತಿಂಗಳಿಗೊಮ್ಮೆ ತನ್ನ ರಾಶಿಯನ್ನ ಬದಲಾಯಿಸುವಂತಹ ರಾಹುಕೇತು ಗ್ರಹಗಳು ಇದೇ ಮೇ 18ನೇ ತಾರೀಕು 2025ನೇ ಇಸ್ವಿ, ಇದೇ ಮೇ 18ನೇ ತಾರೀಕು ಆಂಟಿ ಕ್ಲಾಕ್ ವೈಸ್ ಸಂಚಾರ ಮಾಡೋದ್ರಿಂದ ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದೆ. ಮೇ 18ನೇ ತಾರೀಕು ಅದು ಪೂರ್ವಭಾದ್ರಾ ನಕ್ಷತ್ರ 4ನೇ ಪಾದ ಮೀನ ರಾಶಿಯಿಂದ ಪೂರ್ವಭಾದ್ರಾ ನಕ್ಷತ್ರ 3ನೇ ಪಾದ ಕುಂಭ ರಾಶಿಗೆ, ಒಂದು ರಾಶಿ ಹಿಂದೆ ಮೀನದಿಂದ ಕುಂಭಕ್ಕೆ ಆಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣಾಕಾರವಾಗಿ ಕುಂಭ ರಾಶಿಗೆ ರಾಹು ಬರ್ತಾ ಇದ್ದಾನೆ. ಉತ್ತರ ಫಲ್ಗುಣಿ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿಯಿಂದ ಉಲ್ಟಾ 1ನೇ ಪಾದ ಸಿಂಹ ರಾಶಿಗೆ ಕೇತು ಗ್ರಹ ಸಂಚಾರ ಆಗ್ತಾ ಇದೆ. ಸೊ ಕೇತು ಸಿಂಹ ರಾಶಿಗೆ ಕೇತು ಬರ್ತಾನೆ, ಕುಂಭ ರಾಶಿಗೆ ರಾಹು ಬರ್ತಾನೆ. ವೃಷಭ ರಾಶಿಯವರಿಗೆ ಅಂದ್ರೆ ನಿಮಗೆ ಇನ್ನು 18 ತಿಂಗಳು ಅಂದ್ರೆ 1.5 ವರ್ಷಗಳ ಕಾಲ ರಾಹುಕೇತುಗಳ ಪ್ರಭಾವದಲ್ಲಿ ವ್ಯತ್ಯಾಸವಾಗಲಿದೆ. ಏನ್ಗೊಳ್ಳೆ ಮೊನ್ನೆ ಗುರು ಬಲ ಬಂದ್ಬಿಡ್ತು ಅಷ್ಟೊಳ್ಳೆದು ಇಷ್ಟೊಳ್ಳೆದು ಅಂತ ಅಂದ್ಬಿಟ್ರೆ, ಶನಿ ಬಲ ಬಂತು ಅಷ್ಟೊಳ್ಳೆದು ಅಂದ್ಬಿಟ್ರೆ, ಈಗ ಮತ್ತೆ ರಾಹುಕೇತು ಅಂತ ನೆಗೆಟಿವ್ ಹೇಳ್ತಾ ಇದಿಲ್ಲ, ಹಂಗ ಅನ್ಕೊಂಬೇಡಿ. ಶನಿ ಏನು ಕೊಡ್ಬೇಕೋ ಶನಿ ಕೊಡ್ತಾನೆ, ಗುರು ಏನು ಕೊಡ್ಬೇಕೋ ಗುರು ಕೊಡ್ತಾನೆ, ರಾಹುಕೇತುಗಳು ಏನು ಕೊಡ್ಬೇಕೋ ರಾಹುಕೇತುಗಳು ಕೊಡ್ತಾನೆ. ಸೊ ಅದೆಲ್ಲದೂ ಸೇರಿ ಪ್ಲಸ್ ಮೈನಸ್ ಆಗಿ ಒಂದು ಫಲ ಔಟ್ಪುಟ್ ನಿಮಗೆ ಬರಲಿದೆ. ಸೊ ಅದರಿಂದ ವಿಷಯವನ್ನ ನೀಟಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳಿ. ಎಲ್ಲ ಗ್ರಹಗಳ ಸಂಚಾರವೂ ಸಹ ನಿಮಗೆ ಪ್ರಭಾವವನ್ನು ಬೀಳ್ತಾ ಇರ್ತದೆ. ಆದ್ರಿಂದ ಪ್ರತಿದಿನ ನಮಗೆ ಏನೇನೋ ಒಂದಿಷ್ಟು ಹೊಸ ಹೊಸ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ ನಮಗೆ ಜೀವನದಲ್ಲಿ. ಸೊ ಈಗ ಕೇತು ಗ್ರಹ ಚತುರ್ಥಕ್ಕೆ ಬರ್ತಾನೆ, ರಾಹು ಗ್ರಹ 10ನೇ ಮನೆಗೆ ಬರ್ತಾನೆ. ಸೊ ರಾಹುಕೇತುಗಳು ಪಾಪಗ್ರಹಗಳು, ಛಾಯಾಗ್ರಹಗಳು ಚತುರ್ಥ ಕರ್ಮಸ್ಥಾನಕ್ಕೆ ಬಂದವು ಅಂದ್ರೆ ಹಲವಾರು ಬದಲಾವಣೆಗಳಾಗಲಿದೆ ವೃಷಭ ರಾಶಿಯವರ ಜೀವನದಲ್ಲಿ. ನೋಡಿ, ಕೇತುವಿನ ಪ್ರಭಾವದಿಂದ ಶುರು ಮಾಡಿಬಿಡ್ತಾನೆ. ಕೇತು ಗ್ರಹ ಚತುರ್ಥಕ್ಕೆ ಬರ್ತಾನೆ ಅಂದ್ರೆ ವೃಷಭ ರಾಶಿಯ ವಿವಾಹಿತ ಸ್ತ್ರೀಯರು ತವರು ಮನೆಯೊಂದಿಗೆ ಕಿರಿಕಿರಿ ಮಾಡ್ಕೊಳ್ತೀರಾ, ಗಲಟ್ ಜಗಳ ಮನಸ್ತಾಪಗಳು ಮಾಡ್ಕೊಳ್ತೀರಾ. ಎರಡನೇದಾಗಿ ವೃಷಭ ರಾಶಿ ಯಾರೇ ಆಗಿರಲಿ, ಗಂಡಸರು ಹೆಂಗಸರು ಯಾರು ಬೇಕಾದ್ರೂ ಆಗಿರಲಿ, ವಿದ್ಯಾರ್ಥಿಗಳಾಗಿದ್ರೆ, ನೀವು ವೃಷಭ ರಾಶಿಯ ವಿದ್ಯಾರ್ಥಿಗಳಾಗಿದ್ರೆ ಆ ವಿದ್ಯೆಯನ್ನ ಪಡೆದುಕೊಳ್ಳುವ ವಿಚಾರದಲ್ಲಿ ನಿಮ್ಮ ಎಜುಕೇಷನಲ್ ಲೈಫು ತುಂಬ ಕಿರಿಕಿರಿ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕಡೆ ಲೆಕ್ಚರರ್ಸ್ ಕಿರಿಕಿರಿ, ಟೀಚರ್ಸ್ ಕಿರಿಕಿರಿ, ಫೀಸಿನ ಕಿರಿಕಿರಿ, ಫ್ರೆಂಡ್ಸ್ ಕಿರಿಕಿರಿ, ಇನ್ನೊಂದು ಏನೋ ಒಂದು ಕಿರಿಕಿರಿ ಏನೋ ಎಲ್ಲ ಅವಕಾಶ ಇದೆ, ಚೆನ್ನಾಗಿ ಓದೋಣ ಅಂದ್ರೆ ಇದೇನೋ ಹೊಸ ದಿನಾ ಒಂದು ಹೊಸ ಕಿರಿಕಿರಿ ತಗೊಬರ್ತಾರಪ್ಪ ಇವರು ಅಂತ ಕೇತುನ ಸಮಾಧಾನ ಮಾಡ್ಕೊಳ್ಬೇಕಲ್ಲ ಅಷ್ಟೇ. ವಿವಾಹಿತ ಸ್ತ್ರೀಯರಿಗೆ, ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಲ್ಲಿ ನೀವು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ, ತಾಯಿಯ ಆರೋಗ್ಯ ಸ್ವಲ್ಪ ಎಡವಟ್ಟಾಗುವ ಸಾಧ್ಯತೆ ಇದೆ. ಅಂದರೆ ವೃಷಭ ರಾಶಿಯವರು ನಿಮ್ಮ ತಾಯಿಯ ಆರೋಗ್ಯ ಸ್ವಲ್ಪ ಹಾಳಾಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ. ತಾಯಿಯ ವಿಚಾರವಾಗಿ ಕಿರಿಕಿರಿ ಆಗ್ತಕ್ಕಂಥದ್ದು, ಅಮ್ಮ ನಿಮ್ಮ ಹತ್ರ ತುಂಬ ಜಗಳ ಮಾಡುವಂಥದ್ದು, ಅಥವಾ ಅಮ್ಮ ಏನು ಹೇಳಿದ್ರು ನಿಮಗೆ ಅದೇ ಒಂಥರ ಕಿರಿಕಿರಿ ಅನಿಸುವಂಥದ್ದು, ಇದು ನಿಮ್ಗೆ ಭಾಳ ಅಪರಾಧ. ಇದು ತಾಯಿ ಏನು ಹೇಳಿದ್ರು ನಿಮಗೆ ಕಿರಿಕಿರಿ ಅನಿಸ್ತದೆ ಅಂದರೆ ಇದು ಅಪರಾಧ. ಇದು ಆಯ್ತಲ್ವಾ? ನವಾತಃ ಪ್ರದೈವತಂ, ತಾಯಿಗಿಂತ ದೊಡ್ಡ ದೇವರಿಲ್ಲ. ಸೊ ಅದರಿಂದ ತಾಯಿಯವ್ರನ್ನ ಸಮಾಧಾನ ಮಾಡಿ ಅವ್ರ ಜಗಳ ಮನಸ್ತಾಪ, ನಿಮ್ಮ ಹಾಗೂ ನಿಮ್ಮ ತಾಯಿ ನಡುವೆ ಜಗಳ ಮನಸ್ತಾಪಗಳಾಗದಂತ ನೋಡ್ಕೊಳ್ಬೇಕು ನೀವು ವೃಷಭ ರಾಶಿಯವರು. ಇದಲ್ವಾ? ಅಥವಾ ತಾಯಿಯ ಆರೋಗ್ಯದ ಚಿಂತೆ, ತಾಯಿಯ ಬಗ್ಗೆ ಚಿಂತೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. 1.5 ವರ್ಷ ವೃಷಭ ರಾಶಿಯವರಿಗೆ ಎಲ್ಲ ಚೆನ್ನಾಗಿದೆ, ನಮ್ಮ ತಾಯಿಯವ್ರದ್ದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅನ್ನುವ ಥರ ಯಾವುದೋ ಒಂದು ರೀತಿಯ ವ್ಯತ್ಯಾಸಗಳಾಗುತ್ತೆ. ಅದನ್ನು ಸುಧಾರಿಸ್ಬೇಕು, ಆಯ್ತಲ್ವಾ? ಹಿಂಗಾರು ಮಾಡೋದನ್ನು ಸರಿ ಮಾಡ್ಕೊಳ್ಬೇಕು. ತಾಯಿ ಹತ್ರ ಜಗಳ ಮನಸ್ತಾಪ ಮಾಡುವಂಥದ್ದು ಪರಿಹಾರವಲ್ಲ. ಇದು ಬಹಳ ಗಮನಿಸ್ಕೊಂಡು ನೀವು. ಇನ್ನು ನೆಕ್ಸ್ಟ್ ಆಗ್ತಕ್ಕಂಥದ್ದು ಮಾತಿನ ವಿಚಾರದ ಮೇಲೆ ನಿಗಾ ಇರಬೇಕು ನೀವು. ಎಲ್ಲರೂ ಹೇಳಕ್ಕೆ ಶುರು ಮಾಡ್ತಾರೆ, ಎಲ್ಲ ನಿಮ್ಗೆ ಅಹಂಕಾರ ಬಂದ್ಬಿಡ್ತು ಬಿಡು, ಯಾಕೆಂದ್ರೆ ಈ ಕಡೆ ಗುರುಬಲ, ಈ ಕಡೆ ಶನಿ ಬಲದಿಂದ ಸ್ವಲ್ಪ ಒಳ್ಳೇದಾಗಿರುತ್ತಲ್ಲ ನಿಮಗೆ. ಸೊ ನೀವೇನಾದ್ರು ಮಾತಾಡಕ್ಕೆ ಹೋದ ತಕ್ಷಣ ಎದುರುಗಡೆ ಇರೋ ಅನ್ಕೊಂತಾರೆ, ತುಂಬ ಅಹಂಕಾರ ಬಂದ್ಬಿಟ್ಟಿದೆ ನಿನಗೆ, ಸುಖ ಜಾಸ್ತಿ ಆಗ್ಬಿಟ್ಟಿದೆ ನಿನಗೆ, ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ, ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು, ಮೊದಲೇ ಹಿಂಗೆ ಮಾತಾಡ್ತಿರಲ್ಲ, ಈ ಥರದ್ದೆಲ್ಲ ನಿಮ್ಮ ಮೇಲೆ ನಿಮ್ಮ ಮಾತಿನ ವಿಚಾರವಾಗಿ ನಿಮ್ಮ ಮೇಲೆ ಆಪಾದನೆಗಳು ಹಾಕೋದು, ಏನು ಹಿಂಗೆ ಕಿರಿಕಿರಿ ಮಾಡ್ತೀರಾ ಅನ್ನುವಂಥದ್ದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಕೇತು ಚತುರ್ಥದಲ್ಲಿ ಬಂದಿರೋದ್ರಿಂದ. ಈ ಕಡೆ ರಾಹುನು ಅಷ್ಟೇನೆ. ರಾಹು ನಿಮಗೆ ಕರ್ಮಸ್ಥಾನದಲ್ಲಿ ಬಂದ ಅಂದ್ರೆ ಉದ್ಯೋಗದಲ್ಲಿ ವ್ಯತ್ಯಾಸಗಳು ಮಾಡ್ತಾನೆ. ನಾರ್ಮಲ್ ಆಗಿ ಇದ್ದಂತಹ ಉದ್ಯೋಗದಲ್ಲಿ ಓಡಾಟಗಳು ಶುರುವಾಗ್ಬಿಡ್ತದೆ, ಸುಮ್ಮನೆ ಓಡಾಡಬೇಕಾಗ್ತದೆ. ಒಂದೇ ನಿಮ್ಮ ಉದ್ಯೋಗವೇ ಬದಲಾಗಬಹುದು.
ನಿಮ್ಮ ಉದ್ಯೋಗ ನಿಂತಲ್ಲಿರಲ್ಲ, ಇನ್ನು ಓಡಾಡ ಶುರುವಾಗ್ಬಿಡ್ತದೆ. ಒಳ್ಳೆ ಮಾರ್ಕೆಟಿಂಗ್ ಜಾಬ್, ಅದು ಟ್ರಾವೆಲಿಂಗ್ ಜಾಬ್ ಥರ ಬರೇ ಸುತ್ತದ ಅಂದ್ರೆ, ಅಥವಾ ದೂರ ಜಾಸ್ತಿ ಆಗ್ಬಿಡುತ್ತೆ, ದಿನಾ ಟ್ರಾವೆಲ್ ಮಾಡಬೇಕಾಗತ್ತೆ ಜಾಬ್ಗೋಸ್ಕರ, ದೂರ ಟ್ರಾವೆಲ್ ಮಾಡುವಂತ, ದಿನಾ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಆಗ್ಬೋದು, ಟ್ರಾವೆಲಿಂಗ್ ಏರಿಯಾ ಜಾಸ್ತಿ ಆಗ್ಬೋದು, ಸುಮ್ಮನೆ ಓಡಾಟ ಜಾಸ್ತಿ ಆಗ್ಬಿಡುತ್ತೆ. ಉದ್ಯೋಗ ನಿಮಿತ್ತ ಓಡಾಟಗಳು ಜಾಸ್ತಿ ಆಗ್ಬಿಡುತ್ತೆ. ಈ ಬ್ಯಾಂಕ್ನಲ್ಲಿ ಏನು ಮಾಡ್ಬಿಡ್ತಾರೆ, ಟಾರ್ಗೆಟ್ ಕೊಟ್ಬಿಡ್ತಾರೆ ಅನ್ಕೊಳ್ಳಿ, ಬ್ಯಾಂಕ್ ಎಂಪ್ಲಾಯ್ ಅನ್ಕೊಳ್ಳಿ, ಟಾರ್ಗೆಟ್ ಕೊಡ್ತಾರೆ, ನೋಡಪ್ಪ ಇಲ್ಲಿ ಕುತ್ಕೊಂಡ್ರಾಗಲ್ಲ, ಹೋಗು ನಡಿ, ಹೋಗು ಕಸ್ಟಮರ್ ಹುಡ್ಕೊಂಬ, ಹೊರಗಡೆ ಹೋಗಿ ಕಸ್ಟಮರ್ ಹುಡ್ಕೊಂಬಂದ ಅಂತ. ಅಥವಾ ಈ ಮಾರ್ಕೆಟಿಂಗು ಅಥವಾ ಬೇರೆ ಬೇರೆ ಯಾವುದೇ ವೃತ್ತಿ, ಬ್ಯಾಂಕು ಅಂತಲ್ಲ, ಯಾವುದೇ ವೃತ್ತಿಯಲ್ಲಿರಲಿ, ನಿಮಗೆ ಒಂದಿಷ್ಟು ಟಾರ್ಗೆಟ್ ಕೊಡು, ಓಡಾಡ್ಕಬಾ ಅಂತ ಹೇಳ್ಬಿಟ್ಟು, ಅಲ್ಲೇನಾಗ್ಬಿಡುತ್ತೆ, ಆ ಓಡಾಟದಲ್ಲಿ ನಿಮ್ಮ ಜೇಬಿನ ದುಡ್ಡು ಹೋಗುತ್ತೆ. ಆಫೀಸ್ಗೋಸ್ಕರ ಓಡಾಡೋದಾದ್ರೂ, ಟಾರ್ಗೆಟ್ ಕಂಪ್ಲೀಟ್ ಮಾಡಕ್ಕೆ ನೀವು ಓಡಾಡೋದಾದ್ರೂ, ಆ ಓಡಾಟದಲ್ಲಿ ನಿಮ್ಮ ಜೇಬಿನ ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಸೊ ಜಾಬ್ ನಿಮಿತ್ತವಾಗಿ ಓಡಾಟಗಳು, ಜಾಬ್ ನಿಮಿತ್ತವಾಗಿ ಖರ್ಚುಗಳು, ಜಾಬಲ್ಲಿ ಓಡಾಡಿ ಆರೋಗ್ಯ ಬಾಧೆ, ಆರೋಗ್ಯ ಕ್ಷೀಣ ಆಗ್ತಕ್ಕಂಥದ್ದು, ಟ್ರಾನ್ಸ್ಫರ್ಗಳು. ನೀವೇನಾದ್ರು ವೃಷಭ ರಾಶಿಯವರಾಗಿ ಟ್ರಾನ್ಸ್ಫರ್ ಬಯಸ್ತಾ ಇದ್ದೀರಾ ಅಂದರೆ ಟ್ರಾನ್ಸ್ಫರ್ ಸಿಗುತ್ತೆ. ಇದ್ರಲ್ಲಿ ಪ್ಲಸ್ ಪಾಯಿಂಟ್ಸು ಇದೆ. ಅಕಸ್ಮಾತ್ ನೀವು ಟ್ರಾನ್ಸ್ಫರ್ ಬಯಸಿದ್ರೆ, ಟ್ರಾನ್ಸ್ಫರ್ ಬಯಸಲಿಲ್ಲ ಅಂದ್ರೂ ಟ್ರಾನ್ಸ್ಫರ್ ಸಿಗೋ ಸಾಧ್ಯತೆ ಇದೆ, ಅವಾಗ ನೆಗೆಟಿವ್ ಆಗ್ಬಿಡ್ಬೋದು. ಇನ್ನು ನೀವು ವೃಷಭ ರಾಶಿಯವರಾಗಿ ವಿದೇಶದಲ್ಲಿ ಕೆಲಸವನ್ನ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಆದರೆ, ಈ ಒಂದು ರಾಹು ಸಂಚಾರ ನಿಮಗೆ ವಿದೇಶದಲ್ಲಿ ನಿಮಗೆ ಜಾಬ್ ಸಿಗೋ ಥರ ಸ್ಟೇಟ್ಸ್, ಬೇರೆ ಬೇರೆ ದೇಶಗಳಲ್ಲಿ, ಗಲ್ಫ್ ಕಂಟ್ರೀಸ್ಗಳಲ್ಲಿ ನಿಮಗೆ ಜಾಬ್ಗೆ ತುಂಬ ಅನುಕೂಲ ಮಾಡಿಕೊಡ್ತಾನೆ ರಾಹು, 10ನೇ ಮನೆಯಲ್ಲಿ ರಾಹು. ಸೊ ವಿದೇಶಕ್ಕೆ ಹೋಗಿ ಅಲ್ಲಿ ಜಾಬ್ ಟ್ರೈ ಮಾಡ್ತಿದ್ರೆ ಅಂದರೆ ಆ್ಯಕ್ಚುಲಿ ವೃಷಭ ರಾಶಿಯವರಿಗೆ ಇದು ಪ್ಲಸ್ ಪಾಯಿಂಟೇ, ರಾಹು ಸಂಚಾರ. ಬಟ್ ಏನಾಗುತ್ತೆ ಅಂದರೆ, ಬರುವ ದುಡ್ಡು ಸಾಲಲ್ಲ. ಸಂಬಳದಲ್ಲಿ ಏನು ಬಂದರೂ ಗುರುಳೆ, ಎಷ್ಟು ಸಂಬಳ ಎಷ್ಟು ದುಡ್ಡು ಬಂದರೂ ಕರ್ಮಸ್ಥಾನದಲ್ಲಿ ರಾಹು ಇರ್ತಾನಲ್ಲ, ಎಲ್ಲ ಖರ್ಚಾಗ ಖಾಲಿ ಆಗೋಯ್ತು ಅಂತ. ಸೊ ಅದರಿಂದ ದುಡ್ಡು ಉಳಿಸ್ಕೊಳಕ್ಕೆ, ಸಂಬಳದ ದುಡ್ಡು ಉಳ್ಸೋಕ್ಕಾಗಲ್ಲ ಅಂತ. 10ನೇ ಮನೆ ರಾಹು ಸಂಬಳದ ದುಡ್ಡು ಉಳ್ಸೋಕ್ಕಾಗಲ್ಲ. ಹೀಗೆ ಕರ್ಮಸ್ಥಾನದ ರಾಹುವಿನ ಪ್ರಭಾವ ಉದ್ಯೋಗದ ಮೇಲೆ ತೀರಾ ಜಾಸ್ತಿ ಆಗತ್ತೆ. ಚತುರ್ಥದ ಕೇತುವಿನ ಪ್ರಭಾವ ನಿಮಗೆ ನಾನು ಆಗಲೇ ಹೇಳಿದಂತಹ ಕೆಲವಿಷ್ಟು ನಿಮ್ಮ ತಾಯಿಯರ ಆರೋಗ್ಯ, ತಾಯಿಯ ಬಾಂಧವ್ಯ ಅಥವಾ ವಿವಾಹಿತ ಸ್ತ್ರೀಯರ ತವರು ಮನೆಯ ವಿಚಾರಾದಿ, ನಿಮ್ಮ ಮಾತು, ವಿದ್ಯಾರ್ಥಿಗಳು, ಇದೆಲ್ಲ ವಿಚಾರಗಳಲ್ಲಿ ಚತುರ್ಥ ಕೇತುವಿನ ಪ್ರಭಾವ ಜಾಸ್ತಿ ಆಗ್ಬಿಡುತ್ತೆ. ಇನ್ನೂ ಹಲವಾರು ವಿಚಾರಗಳಿದೆ ರಾಹುಕೇತುವಿನ ಸಂಚಾರದ್ದು, ನಿಮ್ಮ ಅಂದರೆ ವೃಷಭ ರಾಶಿಯವರ ಮೇಲಿನ ಪ್ರಭಾವ, ಅದ್ರದ್ದು ಇನ್ನೂ ಕೂಡ ಮುಂದೆ ಬೇರೆ ಬೇರೆ ವಿಡಿಯೋಗಳು ಮಾಡಿ ಹಾಕ್ತಾನೆ. ಬಟ್ ಪರಿಹಾರ ಅನ್ನುವಂಥದ್ದು ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಅಲ್ಲೇ ಇದಾಗ್ಬಿಡುತ್ತಲ್ಲ. ಸೊ ಅದರಿಂದ ಕೇತುಗೋಸ್ಕರ ಗಣಪತಿ ಆರಾಧನೆ ಮಾಡಬೇಕು. ಸಂಕಷ್ಟದ ಚತುರ್ಥಿ ವ್ರತ ಇರ್ತಲ್ಲ, ಪ್ರತಿ ತಿಂಗಳಿಗೊಂದ್ಸಲ ಆ ವ್ರತವನ್ನ ಆಚರಣೆ ಮಾಡ್ತಕ್ಕಂಥದ್ದು. ಉಪವಾಸವಿದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ವ್ರತ ಪೂಜೆ ಮಾಡಿಸ್ಕೊಂಡು ಚಂದ್ರನ ನೋಡ್ಕೊಂಡು ನಂತರ ಆಹಾರ ಸೇವನೆ. ಇವಾಗ ಪೂರ ಉಪವಾಸ ಇರಬೇಕು ಅಂತಲ್ಲ, ಒಂದು ಹಾಲು ಹಣ್ಣು ಇತ್ಯಾದಿ ಸೇವನೆ ಮಾಡ್ಕೊಂಡು ಸಂಕಷ್ಟ ಚತುರ್ಥಿ ಮಾಡಿದ್ರೂ ಆಗುತ್ತೆ. ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ರಾಹು ಕಾಲದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ, ದುರ್ಗಾ ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಶನಿವಾರದ ದಿವಸ ಲಿಂಬೆಹಣ್ಣು ದೀಪ ಹಚ್ಚತಕ್ಕಂಥದ್ದು, ಬೆಲ್ಲದ ದೀಪ ಹಚ್ಚತಕ್ಕಂಥದ್ದು, ಉದ್ದಿನ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು, ಶನಿವಾರ ಉದ್ದಿನ ಬೇಳೆ ದಾನ ಮಾಡಿ, ಮಂಗಳವಾರ ನಿಮಗೆ ಹುರುಳಿ ದಾನ ಮಾಡ್ತಕ್ಕಂಥದ್ದು ತುಂಬಾ ಅನುಕೂಲ ಆಗುತ್ತಿಲ್ಲ. ನಾವು ವಿಶೇಷವಾಗಿ ನಿಮಗೋಸ್ಕರ ಪರಿಹಾರ ಮಾಡ್ತಾ ಇದೀವಿ. ಅದೇನಪ್ಪಾ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ, ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹುಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ, ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನು ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ಸ್ಥಾನ ಅಂತಂದ್ರೆ ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ
ಇದನ್ನ ತಗೊಂಡೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹುಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಆಹುತಿಯ ಹೋಮಗಳಾಗತ್ತೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆ ಹೆಸರುಗಳವರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನು ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ನಮ್ಮ ಯಾಗಶಾಲೆ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.